ಚಿಕನ್ ಗ್ರೇವಿ ಮಾಡೋದು ಹೇಗಂತ ಸ್ವಲ್ಪ ತೋರಿಸ್ಕೊಡ್ತೀಯಾ? ಬಟ್ ಆಮೇಲೆ ಏನೇನು ಹಾಕ್ಬೇಕು ಅಂತ ಹೇಳಿ ಸ್ವಲ್ಪ ಹೇಳ್ತೀಯಾ? ಏನು ಇಲ್ಲ, ಚಕ್ಕೆ ಹಾಕಬೇಕು. ಓಕೆ, ಓಕೆನಾ? ಸೊ ಚಕ್ಕೆ, ಲವಂಗ, ಮೆಣಸು, ಕಡಲೆ ಪಪ್ಪು, ಒಣಗಿರೋ ಮೆಣಸಿನ್ಕಾಯಿ, ಬಿರಿಯಾನಿ ಎಲೆ. ಇದೇನು ಒಂದೇ ಎಲೆ ಹಾಕ್ಬಿಟ್ಟಿದ್ಯಾ? ಜಸ್ಟ್ ಇಷ್ಟೇ ಸಾಕು, ಜಾಸ್ತಿ ಏನು ಹಾಕೋದ್ ಬೇಡ. ಇದು ಲೋ ಬಜೆಟ್ ಚಿಕನ್ ಗ್ರೇವಿ. ಬ್ಯಾಚುಲರ್ ಅಂದ್ಬಿಟ್ಟಾ? ಬ್ಯಾಚುಲರ್ಸ್ಗೆ ಆಗಿರ್ಲಿ, ಇಲ್ಲ ನೀನು ನಿನ್ ಫ್ರೆಂಡ್ಸ್ ಮನೆಗೆ ಬಂದಾಗ ಮಾಡ್ಕೊಳ್ಳೋದಕ್ಕೆ ಆಗಿರ್ಲಿ ಮಾಡ್ಕೊಬಹುದು. ಇದೇನಂದ್ರೆ ಇದೇನೋ ಎಲೆ ಅಂತಾರಲ್ಲ, ಮೆಂತೆ. ಹಾ, ಕಸ್ತೂರಿ ಮೆಥಿ ಮತ್ತೆ ಸ್ವಲ್ಪ ಜೀರಿಗೆ ಹಾಕೊಬೇಕು. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದೆಲ್ಲ ಡ್ರೈ ರೋಸ್ಟ್. ಎಣ್ಣೆ ಏನು ಹಾಕೋ ನೆಸೆಸಿಟಿನೇ ಇಲ್ಲ. ಓಕೆನಾ? ಎಣ್ಣೆನೂ ಅಷ್ಟೇನೆ ಕಮ್ಮಿ ಬಜೆಟ್ ಅಲ್ಲೇ ಹಾಕ್ಬಿಡುತ್ತೆ ನಿಮ್ಗೆ. ಇಷ್ಟನ್ನ ಡ್ರೈ ರೋಸ್ಟ್ ಮಾಡ್ಬೇಕು. ಇದನ್ನ ಮಿಕ್ಸಿಗೆ ಹಾಕೋವಾಗ ಮಾತ್ರ ಕೊತ್ತಂಬರಿ ಮತ್ತೆ ಟೊಮೊಟೊನ ಹಾಕೊಬೇಕು. ಬಟ್ ಎಣ್ಣೆ ಇಲ್ದಿರ ಇದನ್ನ ರೋಸ್ಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಆವಾಗಲೇ ಅದು ಫ್ರೇಗ್ರೆನ್ಸ್ ಬರುತ್ತೆ. ಅದ್ರಲ್ಲಿರೋ ಏನಂತಾರೆ, ಏನೋ ಒಂದ್ ಬರುತ್ತೆ ಅಷ್ಟೇ, ವಾಸನೆ ಅಂದ್ರೆ ಅದು ಗಲೀಜ್ ವಾಸನೆ ತರ ಇರುತ್ತೆ. ಫ್ರೇಗ್ರೆನ್ಸ್ ಅಂತಂದ್ರೆ ಇದ್ರಲ್ಲಿರೋ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ. ಈ ತರ ಡ್ರೈ ರೋಸ್ಟ್ ಮಾಡ್ಕೊಂಡು ಜಾಸ್ತಿ ಫ್ರೈ ಮಾಡಬಾರ್ದು. 2 to 3 seconds ಅಷ್ಟೇನೆ ಫ್ರೈ ಮಾಡ್ಬೇಕು. ಆಯ್ತಲ್ಲ ಸೆಕೆಂಡ್ಸ್ ಇನ್ನ ಆಗಿಲ್ಲ, ಇವಾಗ ತಾನೇ ಗ್ಯಾಸ್ ಹಚ್ಚಿರೋದು. ಇವಾಗ ಜಸ್ಟ್ ಅದು ಇನ್ನ ಇದು ಬಾಂಡ್ಲಿ ಬಿಸಿ ಆಗಿ ಅದಾದ್ಮೇಲೆ ಈ ಐಟಮ್ಸ್ ಎಲ್ಲ ಬಿಸಿ ಆದ್ಮೇಲೆ ಜಸ್ಟ್ 2 minutes ಅಷ್ಟೇ. ರೋಸ್ಟ್ ಆದಂಗೂ ಇರ್ಬೇಕು, ಹಾಕ್ದಂಗೂ ಇರ್ಬೇಕು. ಆ ತರ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡಪ್ಪ, ಆಮೇಲೆ ಕಮೆಂಟ್ ಅಲ್ಲಿ ಬೈದಾಕ್ಬಿಡ್ತಾರೆ. ಇಲ್ಲ ಇಲ್ಲ, ಬೈಯಲ್ಲ, ಇನ್ನ ಈಸಿ ಆಗತ್ತೆ ಅವ್ರಿಗೆಲ್ಲ ಮಾಡೋದಿಕ್ಕೆ. ಇವಾಗ ತಾನೇ ಹೇಳಿದ್ರಲ್ಲ, 2 ನಿಮಿಷ ಕ್ಲೀನಾಗಿ ಬಾಣಲಿನಲ್ಲಿ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಬೇಕಂದ್ಬಿಟ್ಟು ನೋಡಿ. ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೊಟೊ ಹಾಕಿ ಮಿಕ್ಸಿಗೆ ಹಾಕೋದು. ಮಿಕ್ಸಿಗೆ ಹಾಕೊಂಡು ನೋಡಿ, ಚಿಕನ್ನ ಒಂದು 2-3 ಸತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕಬೇಕು. ಹಾಕೋ ಟೈಮಲ್ಲಿ ಪ್ಯಾನ್ಗೆ ಆಯಿಲ್ ಹಾಕೊಂಡು ಚಿಕನ್ ನ ಆಯಿಲ್ ಅಲ್ಲೇ ಫ್ರೈ ಮಾಡಬೇಕು. ಯಾಕೆ ಅಂತಂದ್ರೆ ಅವಾಗ ಜಲ್ದಿ ಬೇಯುತ್ತೆ. ನಾವು ಜಸ್ಟ್ ಡೈರೆಕ್ಟ್ ಆಗಿ ಚಿಕನ್ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ರೆ ಜಲ್ದಿ ಬೇಯಲ್ಲ. ಸೊ ಆಯಿಲ್ ಹಾಕಿದ ತಕ್ಷಣ ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ಅರಿಶಿನ ಪುಡಿ ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ಸಾಕಷ್ಟೇ. ಮತ್ತೆ ಚಿಕನ್ ಬೇಯೋದಕ್ಕೋಸ್ಕರ ಸಾಲ್ಟ್ ಹಾಕ್ಬೇಕು. ಆಟೋಮೆಟಿಕ್ ಆಗಿ ನೀರೇನು ಹಾಕ್ದಿರಾನೆ ಚಿಕನ್ ಇಂದ ವಾಟರ್ ರಿಲೀಸ್ ಆಗತ್ತೆ. ಸೊ ಸಾಲ್ಟ್ ಹಾಕೋದ್ರಿಂದ ಚಿಕನ್ ಜಲ್ದಿ ಬೇಯುತ್ತೆ, ನಮಗೆ ಟೈಮು ಸೇವ್ ಆಗತ್ತೆ. ಸೊ ಈಗ ಮಿಕ್ಸಿಗೆ ಹಾಕ್ಬೇಕು. ಆ ಟೈಮಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ಇದು ಆಗುತ್ತೆ, ಅದು ಆಗೋಗುತ್ತೆ. ಕ್ಲೀನಾಗಿ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ, ಜಸ್ಟ್ ಫ್ರೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ವಾಟರ್ ರಿಲೀಸ್ ಆಗುತ್ತೆ. ಅದರಿಂದಾನೆ ನೀರ್ ಹಾಕೋದೇನು ನೆಸೆಸಿಟಿನೇ ಇಲ್ಲ ನಿಮ್ಗೆ. ನೋಡಿ ಆಲ್ರೆಡಿ ನೀರ್ ಕಾಣ್ತಿದೆ ಅಲ್ಲ, ರಿಲೀಸ್ ಆಗತ್ತೆ. ಅದರಿಂದಾನೆ ನಿಮ್ ಮನೇಲಿ ಯಾರಾದ್ರೂ ಲೆಗ್ ಪೀಸ್ ತಿನ್ನೋರು ಇದ್ರೆ ಕಟ್ ಮಾಡಿಸ್ಕೊಡಿ, ಹಾಗೆ ಲೆಗ್ ಪೀಸ್ ಹಾಕಿ. ಪೇಸ್ಟ್ ಹಾಕ್ಬೇಕು. ಜಸ್ಟ್ ಇಷ್ಟೇ. ನಮ್ಮ ಮನೇಲಿ ಚಿಕ್ಕ ಮಿಕ್ಸಿ ಜಾರ್ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ದೊಡ್ಡದಲ್ಲಿ ಹಾಕಿದೆ. ನಿಮ್ಮ ಮನೇಲಿ ಚಿಕ್ಕದಿದ್ರೆ ಚಿಕ್ಕದಲ್ಲೇ ಹಾಕಿ. ಓಪನ್ ಮಾಡಿ ಸ್ನೇಹಿತರೆ, ಹಿಂಗೆ ಕಲಿಸ್ತಾ ಇರಬೇಕು. ಸೊ ಆಲ್ರೆಡಿ ಅದ್ರಲ್ಲಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಸೊ ಸ್ವಲ್ಪ ಸಾಕು. ಮತ್ತೆ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಮತ್ತೆ ಚಿಕನ್ ಮಸಾಲ ಅಷ್ಟೇ. ಅಷ್ಟೇನಾ? ಕ್ಲೀನಾಗಿ ಇವಾಗ ರೋಸ್ಟ್ ಮಾಡ್ಕೊಬೇಕಾ, ಮಿಕ್ಸ್ ಮಾಡಬೇಕೆಲ್ಲ. ಸಾರಿ, ಈಗ ನಾವು ನೀರು ಏನು ಹಾಕ್ದಿರನೇನೆ ನೀರು ರಿಲೀಸ್ ಆಗಿದೆ. ಓಕೆನಾ? ಇನ್ನೊಂದು ಚಿಕನ್ ನೋಡಿ ಎಷ್ಟು ಬೆಂದೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಈಗ ಈ ಟೈಮಲ್ಲಿ ಆಲ್ರೆಡಿ ನಾವು ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಈ ಮಸಾಲ, ಇದನ್ನ ಜಸ್ಟ್ ಅಪ್ಲೈ ಎಲ್ಲ ಹಾಕ್ಬೇಕು. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದೆಷ್ಟು ಬಿಡಬೇಕು? ಇದೊಂದು 5 minutes ಅಷ್ಟೇ. 5 minutes ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿ ಆವಾಗಲೇ ನಾವು ಸ್ವಲ್ಪ ಸಾಲ್ಟ್ ಹಾಕಿದ್ವಿ ಅಷ್ಟೇನೆ. ಸೊ ಟೇಸ್ಟ್ ಒಂದ್ಸತಿ ಮಾಡ್ಕೊಂಡು ಇನ್ನ ಸಾಲ್ಟ್ ಏನಾದ್ರು ಬೇಕಾದ್ರೆ ಹಾಕಿ
ಗ್ರೇವಿ ನೋಡಿ ಇವಾಗಲೇ ಹೇಗೆ ಬರ್ತಾ ಇದೆ. ಗಮ್ಮಂತ ಇದೆಯಪ್ಪ. ಸೊ ಇಷ್ಟೇ. ಬೇಕಾದ್ರೆ ಸ್ವಲ್ಪ ನೀರ್ ಹಾಕ್ಬೋದು. ಸಾರಿ, ಈ ಮಸಾಲ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ, ಅದಕ್ಕೆ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದ್ರಲ್ಲಿ ಹಾಕ್ಬಿಡಿ. ಇಷ್ಟು ಬೇಕು? ಸ್ವಲ್ಪ ಸಾಕು ನೀರು. ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು. ಅದಕ್ಕೆ ಹಾಕಲ್ಲ, ಇದಕ್ಕೆ ಹಾಕ್ತೇನೆ. ಓಕೆ. ಎಲ್ಲರೂ ಬಿಸಿ ನೀರು ಹಾಕ್ತಾರಲ್ಲಪ್ಪ? ಬಿಸಿ ನೀರು ಹಾಕ್ತಾರೆ. ಬಿಸಿ ನೀರು ಹಾಕಿದ್ರೂ ಜಲ್ದಿ ಚಿಕನ್ ಬೆಂದೋಗುತ್ತೆ. ಓಕೆ. ಸೊ ನಾವ್ ಇವಾಗ ಬಿಸಿ ನೀರು ಇಟ್ಟಿಲ್ಲ, ಅದಕ್ಕೋಸ್ಕರನೇ ತಣ್ಣೀರೇ ಹಾಕ್ಬೇಕು. ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದ್ಸತಿ ಶೇಕ್ ಮಾಡಿದ್ರೆ ಎಲ್ಲ ಮಸಾಲ ಎಲ್ಲ ಒಂದ್ ಸೈಡ್ ಅದರಲ್ಲಿ ಇದೆಲ್ಲ ಮಸಾಲ ಎಲ್ಲ ಕ್ಲೀನ್ ವೇಸ್ಟ್ ಮಾಡೋದು ಸುಮ್ಮನೆ. ಹೌದು. ಹಾಕ್ಬಿಟ್ಟು ಸಾಲ್ಟ್ ಬೇಕಂತ ಟೇಸ್ಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ಬಿಟ್ರೆ 10 ನಿಮಿಷ ಅಷ್ಟೇ ಚಿಕನ್ ರೆಡಿ ಆಗೋಗುತ್ತೆ. ಎಷ್ಟು ಈಸಿ ಅಲ್ಲ? ಈಸಿ. ಇದಕ್ಕೆ ತೆಂಗಿನಕಾಯಿ ಬೇಡ, ಈರುಳ್ಳಿ ಬೇಡ, ಶುಂಠಿ ಬೆಳ್ಳುಳ್ಳಿ ಬೇಡ, ಏನು ಬೇಡ. ಇಷ್ಟ ಐಟಮ್ಸ್ ಹಾಕಿದ್ರೇನೆ ಸಾಕು. ಎಲ್ಲ ಹಾಕ್ಬೇಕನ್ನೋದೇನಿಲ್ಲ, ಹಂಗೂ ಹಾಕೊಂಡು ಮಾಡ್ಬೋದಲ್ವಾ? ಮಾಡ್ಬೋದು. ಇದೇನಪ್ಪ ಅಂದ್ರೆ ಒಂದ್ ಕಡೆ ನಮ್ಮ ಮನೇಲಿ ಒಂದು ಚಿಕ್ಕದೊಂದು ನಾಯಿ ಮರಿ ಇದೆ, ಅದ್ರ ಹೆಸರು ಟೆನ್ಸಿ ಅನ್ಬಿಟ್ಟು. ಅವಳಿಗೆ ಇದು ಫುಡ್ ಪ್ರಿಪೇರ್ ಮಾಡ್ತಿರೋದು, ಚಿಕನ್. ನೋಡಿ ಯಾರಲ್ಲ, ಇವಳೆ ಟೆನ್ಸಿ. ಫ್ರೆಂಡ್ಸ್, ಈಗಲೂ 90s ಸಾಂಗ್ಸ್ ಯಾರ್ಯಾರು ಕೇಳ್ತಾ ಇರ್ತೀರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈಗ ನೋಡ್ಬೋದು ನೀವು, ಗಮ್ಮಂತ ಬರ್ತೈತಪ್ಪ. ಫುಲ್ ಫ್ರೇಗ್ರೆನ್ಸ್ ಹೇಗೆ ಬರ್ತಿದೆ. ಗ್ರೇವಿನೂ ರೆಡಿ ಆಗಿದೆ. ಸೊ ಈ ಗ್ರೇವಿ ಜೊತೆಲಿ ಮುದ್ದೆನೂ ಮಾಡ್ಕೊಂಡು ತಿನ್ಬೋದು, ಚಪಾತಿನೂ ತಿನ್ಬೋದು. ಇಲ್ಲ ಹೌದು, ಈ ಗ್ರೇವಿಗೆ ಏನಪ್ಪ? ಅದನ್ನೇ ನಾನು ಹೇಳಕ್ ಬಂದಿದ್ದು. ಇದ್ರ ಜೊತೆಗೆ ಮುದ್ದೆ ಮಾಡ್ಬೋದು, ದೋಸೆ ಮಾಡ್ಬೋದು, ರೈಸ್ ಮಾಡ್ಬೋದು, ಇಲ್ಲ ನಮ್ ತರ ದೋಸೆನೂ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ ಕಾಂಬಿನೇಷನ್. ಅಷ್ಟೇ, ಚಿಕನ್ ಗ್ರೇವಿ ಮುಗಿತ್ತು. ಅಷ್ಟೇನಾ? ಅಷ್ಟೇ. ನೀರ್ಗಿರಿ ಬೇಡವಾ? ಏನು ಬೇಡ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಗ್ರೇವಿಗೆ ಏನು ಅಷ್ಟೊಂದಿನ ಬೇಡ ಅನ್ಸುತ್ತೆ. ಓಕೆ. ಸಾಕು. ಅಲ್ಲ, ಗಟ್ಟಿ ಗಟ್ಟಿ ಆಗಿದೆಯಲ್ಲ ಅಂತ ಪರವಾಗಿಲ್ಲ. ಸ್ವಲ್ಪ ಸ್ವಲ್ಪ ಗ್ರೇವಿ ಹಾಕೊಂಡು ಚಿಕನ್ ಪೀಸ್ ಹಾಕೊಂಡು ತಿನ್ಬಿಡಿ. ಓಕೆ. ಈಗ ನೋಡ್ಬೋದು ಕುದಿತಾ ಆಯ್ತಲ್ವಾ? ಸೊ ಚೆನ್ನಾಗಿ ಫ್ರೇಗ್ರೆನ್ಸ್ ಬರ್ತಿದ್ಯಾ? ಚಿಕನ್ ಕೂಡ ಬೆಂದ್ಬಿಟ್ಟಿದೆ. ಓಕೆ. ಓಕೆನಾ? ಇಷ್ಟೇನಾ? ಇಷ್ಟೇ. ಅಷ್ಟಕ್ಕೆ ಸಿಂಪಲ್ ಆಗಿ, ಸಿಂಪಲ್. ಯಾರು ಬೇಕಾದ್ರೂ ಮಾಡ್ಕೊಬಹುದು. ನಿಮಗೆ ಗ್ರೇವಿನೂ ಆಯ್ತು, ಚಿಕನ್ ಬೆಂದಿದೆ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಮ್ ಫೇವ್ರೆಟ್ ಮುದ್ದೆನೂ ಮಾಡ್ಬೋದು, ಚಪಾತಿ ಮಾಡ್ಬೋದು, ದೋಸೆ ಮಾಡ್ಬೋದು, ಇಲ್ಲ ರೈಸ್ ಕೂಡ ಮಾಡ್ಕೊಬಹುದು. ಸೊ ನಿಮಗೆ ನೀವು ಫೇವ್ರೆಟ್ ಆಗಿರೋ ದೋಸೆ ಮಾಡಿದೀನಿ, ಅದ್ರ ಜೊತೆಲಿ ಚಿಕನ್ ಗ್ರೇವಿ ಹಾಕೊಂಡು ತಿನ್ನಿ. ಸೊ ಇವತ್ತಿನ ಡೇ ನಿಮ್ದು ಎಂಜಾಯ್ ಮಾಡಿ. ಓಕೆ.